ಹಲೋ. ಹಲೋ. ಎಲ್ಲಿದಿ ಹೂ ಮಾರ? ನಾನೇನು ಹುಡ್ಕೊಂತಿಲ್ಲ ನಿಮ್ಮ ಹೊಲಕ್ಕೆ ಬಂದೇನಿ. ಇಲ್ಲ ಬಿಡಪ್ಪ, ನನಗೆ ತಲೆ ಕೆಟ್ಟಂಗ ಆತ. ಎಲ್ಲಿ ಬಂದೇನಿ ಅಂತಾನೆ ತಿಳಿವಲ್ ನನಗೆ. ಕತ್ತಲೆ, ಎಲ್ಲ ಕಡೆ ಕತ್ತಲೆ. ಯಾವ ತರ ಜಾಗ ಇದು? ಏನು ಮಾರ ಎಲ್ಲಿ ಬಂದೇನೆ ಅಂತ ತಿಳಿಲಾರ್ದಂಗ ಹೋಗಿ? ಇಲ್ಲು ಅದವನ ಪಿಕ್ಚರ್ ನೋಡಿ ತಲಿ ಹಾಪದಂಗ ಆಗ್ಬಿಡತ್ ನಂದ. ಅಲ್ಲೂ ಮಾರ, ತಲಿ ಹಾಪ್ ಆಗುವಂತದ್ ಏನೈತೆ ಅದ್ರಾಗ? ಎಲ್ಲಾರ ತಲಿ ಸುದ್ದ ಆಗ್ಲಿ ಅಂತ ಅವ ಪಿಕ್ಚರ್ ಮಾಡಣ, ತನ್ನ ತಲಿ ಕೆಡಿಸ್ಕೊಂಡು. ಏನು ಅವನವನ ಒಂದ್ 2 kg 3 kg ವಜ್ಜ ಆದಂಗ ಆಗೈತ್ ನನ್ ತಲಿ. ಸಾಕಾಗೈತ್ಪ ಅವನವನ್ ವಿಚಾರ ಮಾಡಿ ಮಾಡಿ ಮಾಡಿ. ಇಪ್ಪ ನಿಮ್ಮ ಅನ್ಸ್ಗೇನ್ ಹೋಗಿಲ್ಲಲ್ಲ? ಎಲ್ಲಿದೀನಿ ಅನ್ನೋದ ತಿಳಿವಲ್ದು. ತಡಿ ಒಂದ್ ಸ್ವಲ್ಪ ನೋಡ್ತೀನಿ ಎಲ್ಲಿದೀನಿ ಅಂತೇಳಿ. ನೀರಿನ ಸದ್ದು ಕೇಳಿಸ್ತಾ ಇದೆ. ಹೋಗ್ಲಿ ಬಿಡು. ಎಲ್ಲಾರ ಆ ಪಿಕ್ಚರ್ನ ನೀನ್ ತಲಿಯರ್ ಏನ್ ಕೆಟ್ಟತಿ, ಅದಕ್ಕೆ ಕೆಟ್ಟತಿ ಹೇಳ, ನಾ ಹೇಳ್ತೇನೆ. ಏನಲ್ಲೋ ಅವನು ಒಣ್ಣೆಕ ಬಂತಾರ ಪಿಕ್ಚರ್ ನೋಡಾಕಂತ ಹೋಗ್ತಾರ ಎಲ್ಲಾರು. ಏನದ ಪಿಕ್ಚರ್ ಒಳಗ್ ಪಿಕ್ಚರ? ಅದು ಪಿಕ್ಚರ್ ಒಳಗ್ ಪಿಕ್ಚರ್ ಅಲ್ಲ. ಪಿಕ್ಚರ್ ಒಳಗ ನಿಮ್ಮನ್ನ ನೀವು ನೋಡ್ಕೋರಿ, ಫೋಕಸ್ ಮಾಡ್ರಿ ಅಂತ. ಆತಪ್ಪ, ಅಲ್ಲಿ ಅವ್ ರಿವ್ಯೂ ಕೊಡಾಕ್ ಬರ್ಲಂಗ ತೋರ್ಸ್ಯಾನ ನೀವ. ಹಾ, ಅವಂಗ ಅಷ್ಟು ಪಿಕ್ಚರ್ ರಿವ್ಯೂ ಕೊಡುವಂತ ಅವಂಗ ಕೊಡ್ಲಾಕ್ ಬರದಷ್ಟ ಅದೇನಿತ್ತು ಇದ್ರಾಗ? ಅಂದ್ರ ರಿವ್ಯೂನ ಜನರಲ್ ಪಿಕ್ಚರ್ ಕೊಡ್ತೀರಿ ನೀವು. ಇದು ಪಿಕ್ಚರ್ ಅಲ್ಲ, ನಿಮ್ಮ ನಡುವಿಂದ ನಿಮ್ಮದ ಪಿಕ್ಚರ್ ಇದು. ಇದಕ್ ಏನ್ ರಿವ್ಯೂ ಕೊಡ್ತೀರಿ? ಅಲ್ಲೂ ಅದು ಬಿಡಪ್ಪ ಹೋಲ್ಯತ್ತಾಗ. ಈಗ ರಾಜ ಅಂತ ಯಾಕೆ ತೋರ್ಸ್ಬೇಕಿತ್ತು? ಅಷ್ಟು ರಿಯಲ್ ಅನ್ನವ ಪೊಲಿಟಿಷಿಯನ್ ಅಂತ ತೋರ್ಸ್ಲಿಲ್ಲ ಯಾಕವ? ಪೊಲಿಟಿಷಿಯನ್ ಯಾಕಂತ ತೋರ್ಸಿಲ್ಲ ಅನ್ನೋ ನಿನ್ ಸಮಸ್ಯೆ ಹೌದಿಲ್ಲ? ಹೌದು. ಈಗ ನೋಡ, ಮುಂಚೆ ರಾಜರ ಆಡಳಿತ ಇತ್ತು. ಅವಾಗ ಅವರೇ ಕಾನೂನು ಮಾಡ್ತಿದ್ರು, ಅವರೇ ಆಳ್ತಿದ್ರು, ಅಧಿಕಾರ ಎಲ್ಲಾನು ಅವರೇ ಅನುಭವಿಸ್ತಿದ್ರು. ಸಾಮಾನ್ಯ ಜನರು ಸೇವಕರಾಗೆ ಉಳಿತಿದ್ರು. ಈಗ ಮೊದ್ಲು ಪ್ರಜಾಪ್ರಭುತ್ವ ಹೆಸರಿಗಷ್ಟ ಆಗೈತಿ, ಈಗೂ ಹಂಗಾಯ್ತಲ್ಲ. ಅವ್ರೇನ್ ಮಾಡ್ತಾರ ಅದ ಆಡಳಿತ, ಅವ್ರೇನ್ ಮಾಡ್ತಾರ ಅದ ಆಟ. ನಾವ್ ಬಾಯ್ ತಕೊಂಡ್ ನೋಡುದು. ಆ ರಾಜರೇನು ಈಗಿನ ರಾಜಕಾರಣಿಗಳೇನು ಎರಡು ಸೇಮ್ ಐತಿ. ಕಲ್ಕಿ ಸತ್ಯ ಅಂತ ಹೇಳ್ತಾನ ಇವ. 5 ನಿಮಿಷದಾಗ ಡಿಫ್ರೆನ್ಸ್ ಇಟ್ಕೊಂಡು ಹುಟ್ಟ್ಯಾರ ಅಂತ ಹೇಳ್ತಾನ. ಅದಕ್ಕೆ ಅರ್ಥ ಏನು? ಅದು ಎದಕ್ 5 ನಿಮಿಷ ಗ್ಯಾಪ್ ಕೊಡ್ತಾನಂತಂದ್ರ, ನೋಡು, ಒಬ್ಬ ಮನುಷ್ಯ ಸಮಾಧಾನದಿಂದ ಶಾಂತ ರೀತಿಯಿಂದ ವರ್ತಿಸಿದ ಅಂತ ಇಟ್ಕೋ. ಈಗ ಉದಾಹರಣೆ, ನಿನ್ ಗರ್ಲ್ ಫ್ರೆಂಡ್ ಯಾರೋ ಏನೋ ಅಂತಾರಪ್ಪ, ಅಂದ ತಕ್ಷಣ ಹೋಗಿ ಅವ್ನು ಸರ್ದ್ ನಿಂತ ಒಂದ್ ಕೊಟ್ಟು ಬಿಡ್ತಿ. ಕೊಟ್ಟು ಬಿಡ್ಲಿ, ಅವಲ್ಲೇ ಸ್ಪಾಟ್ ಹೋಗ್ಬಿಡ್ತಾನ. ನೀ ಜೀವನ ಪರ್ಯಂತ ಅನುಭವಿಸ್ಬೇಕಾದ್ರದ್ ನೋವ್ನ. ಅದ್ರ ಬದ್ಲಿ 5 ನಿಮಿಷ ಸಮಾಧಾನ್ಲೆ ವಿಚಾರ ಮಾಡಿದೆ ಅಂತಂದ್ರ ಆ ಸಮಸ್ಯೆನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಈಗ ನೋಡು, ರೀಸೆಂಟ್ ಆಗಿ ಗುರುಪ್ರಸಾದ್ ಅವ್ರು ಒಮ್ಮಿದಮಕ್ಲೆ ಸೂಸೈಡ್ ಮಾಡ್ಕೊಂಡ್ಬಿಟ್ರು. 5 ನಿಮಿಷ ಕುತ್ಕೊಂಡು ತಮಗ್ ಬಂದಿರೋ ಸಮಸ್ಯೆಗಳು ಏನದಾವ ಅಂತ ಹೇಳಿ ಆರಾಮಾಗಿ ಯೋಚನೆ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದಿತ್ತು. ಈ 5 ನಿಮಿಷದ ಅವಧಿ ಏನೈತಲ್ಲ, ಮನುಷ್ಯನ ಕೆಟ್ಟವನಾಗೂ ಮಾಡ್ತೈತಿ, ಒಳ್ಳೆಯವನಾಗೂ ಮಾಡ್ತೈತಿ. ಒಂದ್ 5 ನಿಮಿಷ ಸಮಾಧಾನ ಆಗಿಬಿಟ್ರ 2 ವ್ಯಕ್ತಿಗಳು ಇರ್ತಾರ ಅನ್ನೋದು ಅರ್ಥ ನನಗನ್ಸತ್ಪ ಹಂಗಂತೇಳಿ. ಅಲ್ಲೂ ಅದು ಬಿಡಪ್ಪ, ಇದಕ್ಕೂ ಹೋಲ್ಬಿಡು. ಅದೇನ ಕತ್ತಲ್ದಾಗ ಹೋಗಿ ಮೈಂಡ್ ಗತೆ ತೋರಿಸಿ ಅಲ್ಲೇನ ಕೂಡಿ ಹಾಕಿ ಕೀ ಕೊಡ್ತಾನ, ಏನದು? ನೋಡು, ಎಲ್ಲಾ ಆಟ ಹೊರಗಿಲ್ಲ ಜಗತ್ನ್ಯಾಗ, ನಮ್ ಮೈಂಡ್ನ್ಯಾಗ ಐತಿ. ಒಂದು ಒಳ್ಳೆತನ ಹುಟ್ಟಬೇಕಾದ್ರೂ ನಮ್ ಮೈಂಡ್ನ್ಯಾಗ, ಕೆಟ್ಟತನ ಹುಟ್ಟಬೇಕಾದ್ರೂ ನಮ್ ಮೈಂಡ್ನ್ಯಾಗ, ಏನ್ ಆಟ ಆಡೋದಿದ್ರು ನಮ್ ಮೈಂಡ್ನ್ಯಾಗ. ನೋಡು, ಆ ಮೈಂಡ್ ಬಿಟ್ಟು ಬೇರೆ ಏನೈತಿ? ಅದಕ್ಕ ನಿಮ್ ಮೈಂಡಿಗೆ ಕೆಲಸ ಕೊಟ್ಟು ಏನ್ ಮಾಡಾಕತ್ತೀರಿ, ಏನ್ ಮಾಡಾಕತ್ತಿಲ್ಲ, ಸರಿಯಾದ ಮಾಡ್ರಿ, ಫೋಕಸ್ ಮಾಡ್ರಿ. ಈ ಜಂಜಾಟ ಅಂದ್ರೆ, ಈಗ ನೋಡು, ಅವ ಉಪೇಂದ್ರ ಒಂದು ಕಾಲು ಈಚೆ ಕಡೆ ಹೊರಗಿಟ್ಟ ತಕ್ಷಣ, ಒಂದು ಹುಡುಗಿ ಬಾಜು ಇಟ್ಟ ತಕ್ಷಣ ಡೋರ್ ಲಾಕ್ ಆಗುತ್ತಾ, ಎಡಗಡೆ ಇಟ್ರೆ ಲಾಕ್ ಆಗುತ್ತಾ, ಸೀದಾ ಬಿಟ್ಟು ಅವ್ರಿಬ್ರು ಆ ಮಾಯೆ ಮೋಹ ಬಿಟ್ಟು ಮುಂದೆ ಬಂದ್ಬಿಟ್ರೆ ಡೋರ್ ಓಪನ್ ಆಗುತ್ತಾ. ಅಂದ್ರ ಎಲ್ಲಾನು ನಿಮ್ಮನ್ನ ಸರಪಳಿಗತೆ ಹಿಡ್ಕೊಂಡ್ ನಿಂತೈತಿ, ಅದನ್ನ ಬಿಟ್ಟು ಹೊರಗೆ ಬರ್ರಿ ಅಂತ. ಅದು ಮೈಂಡ್ ಗೇಮ್ ಅಂದ್ರೆ, ಇದು ಮೈಂಡ್ ಗೇಮ್ ಅಂತ ಅರ್ಥ ಅಷ್ಟ. ಅವ್ರೆಲ್ಲಾರ ಜೈಲ್ನಾಗಿದ್ದಾರ, ಅರ್ಥ ಏನದು? ಅವು ನಿಮ್ಮ ಆಲೋಚನೆಗಳು. ಬಹಳಷ್ಟು ರೀತಿ ಆಲೋಚನೆ ಇರ್ತಾವ, ಬಹಳಷ್ಟು ನಿಮ್ಮನ್ನ ಅಧೈರ್ಯ ಮಾಡ್ತಾವ. ಅಲ್ಲಿ ಹೋಗ್ಬೇಡ, ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ. ಇನ್ನೊಂದಿಷ್ಟು ಹೋಗು ಅಂತ ಹುರುಪ್ ಹಾಕ್ತಾವ. ಸರಿಯಾಗಿ ನೀ ಏನು ಮಾಡ್ಬೇಕು ಅನ್ನೋದು ನೀ ಫೋಕಸ್ ಮಾಡ್ಬೇಕು ಅಂತ. ಅದು ಅಲ್ಲೂ ಮತ್ತ ಅವ ಟೀಚರ್ನ ಹಿಡ್ಕೊಂಡ್ ಬಂದಿರ್ತಾನ, ತಂದಿ ತಾಯಿ ಮಗನ್ ಹಿಡ್ಕೊಂಡ್ ಬಂದಿರ್ತಾನ. ಟೀಚರ್ಗೆ ಹೊಡೆದು ಏನ್ ಮಾಡ್ತಿ ಅಂತ ಅವಂಗೂ ಬೈತಾನ, ತಂದಿಗೂ ಹೊಡಿತಾನ, ಕಡಿಕ ತಾಯಿಗೂ ಹೊಡೆದ್ ಬಿಡ್ತಾನ. ಮತ್ತಿನ್ ಯಾರು ಸರಿಪ? ಅವರು ಸರಿಯಿಲ್ಲ, ಇವರು ಸರಿ ಇಲ್ಲ ಅಂದ್ರೆ ಮತ್ ಯಾರು ಸರಿ? ಅವ ಹೇಳೋದು. ಅವ ಏನ್ ನೋಡಲ್ಲೇ ಯಾಕೆ ಹೇಳ್ಯಾನ ಅಂತಂದ್ರ, 2 ಕ್ಯಾರೆಕ್ಟರ್ ತಗೊಂತಾನ ಮುಖ್ಯವಾಗಿ. ಒಂದು ಗುರು, ಇನ್ನೊಂದು ತಾಯಿ, ಆಮೇಲೆ ಒಂದು ಮಗು. ಅಂದ್ರ ಈ ಸಮಾಜನ, ಈ ಸೊಸೈಟಿನ ಏನಾರ ತಿದ್ದಬೇಕು, ಏನಾರ ಅದ್ರೊಳಗೆ ಪರಿವರ್ತನೆ ಮಾಡ್ಬೇಕು ಅಂದ್ರ ಇಬ್ಬರ್ಲಿಂದ ಮಾತ್ರ ಸಾಧ್ಯ.
ಒಂದು ಗುರು ಕಲಿಸ್ಬೇಕು, ಇಲ್ಲ ಒಂದು ತಾಯಿ ಕಲಿಸ್ಬೇಕು ಮಕ್ಕಳಿಗೆ. ಅದಕ್ಕೆ ನೀವು ಸರಿಯಾಗಿರ್ರಿ ಅಂತ ಅವ ಕಪಾಳ ಕೊಡ್ತಾನ. ಹೊಡಿದಂದ್ರ ಅರ್ಥ ಏನು? ನೀವು ಸರಿಯಾಗಿರ್ರಿ, ನೀವು ಸರಿಯಾಗಿ ಮಕ್ಕಳಿಗೆ ಹೊಡಿತಾ ಕೊಡದನ ನೀವು ಹಿಂಗ್ ಬಿಟ್ರಿ ಅಂತಂದ್ರ ಮಕ್ಕಳು ಸಗಣಿ ತಿಂತಾವ ಅನ್ನೋದನ್ನ ಹಂಗ ಹೇಳ್ಯಾನ. ಹೌದಾ? ಮತ್ತೆ ಇದು ಪ್ರಜಾಕೀಯದ ಏನಿಲ್ಲ ಇದ್ರಾಗ ಅಂತಂದ. ಮತ್ತ ಉಷ್ಟ್ರನು ಹೊರಗೆ ನಿಲ್ಲಿಸಿ ತಾ ಹೊರಗೆ ನಿಂತು ಉಷ್ಟ್ರನು ಒಳಗೆ ನಿಂದ್ರಿಸಿದ. ಮತ್ತ ಏನಿಲ್ಲ ಅಂತಾನ ಹೇಳ್ತಾನ. ಅಲ್ಲಿ ಏನ್ ಅರ್ಥ? ಅದನ್ನ ನೀ ತಿಳ್ಕೊಂಡಂಗ ಐತಿ. ಪ್ರಜಾಕೀಯ ಏನಿಲ್ಲ ಏನೈತಿ ಅಂತ ಅವ್ರೇನ್ರ ಹೇಳ್ತಾರಂತಂದ್ರ ಒಂದ್ ನೀ ತಿಳ್ಕೊಬೇಕು. ಈ ರಾಜಕೀಯ ವ್ಯವಸ್ಥೆ ಬಿಟ್ಟು ಪ್ರಜಾಕೀಯಕ್ಕೆ ಬರ್ರಿ ಅಂತ ಯಾವಾಗಿದ್ರು ಅವ್ರು ಹೇಳ್ಕೊಂತಾನ ಹೋಗ್ಯಾರ. ಅದು ನಿನಗ್ ಕಂಡೈತಿ ಅಂದ್ರ ಅದ ಖುಷಿ ನನಗೆ. ಆಯ್ತು, ಪಿಕ್ಚರ್ನಾಗ ಕಾಣ್ತೈತಿ ಅಂದ್ರ ಅದಕ್ಕಿಂತ ಖುಷಿ ಏನೈತಿ. ಅದಲ್ಲೂ ಈಗ ನಾ ಹೇಳಿದ್ದೇನಂದ್ರ ಪ್ರಜಾಕೀಯದ ತರ ತೋರ್ಸಿದ ಅದನ್ನ. ನೀವು ಅರಮನೆದಾಗಿರ್ರಿ, ಅವ್ರ ಹೊರಗಿರ್ಬೇಕು ಅಂತ ಹೇಳಿ. ಆದ್ರ ಅಧಿಕಾರ ತಗೊಂಡ್ ಬಿಟ್ಲೆ ತಾ ಒಳಗ್ ಹೋಗ್ಕನ ಮತ್ತ ಅವ್ರನ್ನ ಹಾಳ್ಗುಂಡಿಗೆ ಬೀಳ್ತಾರ. ಅಂದ್ರ ಮತ್ತ ತಾನು ರಾಜಾನ ಅಕ್ಕನ ಅಂತ ಹೇಳಾಕೊಂತೇವದಿಲ್ಲ ನೀನ್? ಹೌದು, ಎಲ್ಲಾರನ್ನ ಹಂಗ್ ಮಾಡಿ ಅದನ್ನ ಹೇಳಾಕತ್ತಾನ. ನೀವ್ ಒಬ್ಬ ನಾಯಕನ್ ಯಾವತ್ತಿನವರೆಗೂ ಇವನ ನಮ್ಮ ನಾಯಕ, ಇವನ ಸರಿ, ಇವನೇ ಬಂದು ನಮ್ಮನ್ ಸುಧಾರಿಸ್ತಾನ, ಇವನಿಂದ ನಾವು ಬದ್ಲಿ ಹಾಕಿವಿ, ನಮ್ಮ ಜೀವನದ ಪರಿಸ್ಥಿತಿ ಬದ್ಲಿ ಆಕೈತಿ ಅಂತ ಅನ್ಕೊಂಡ್ರ ಇದು ಹುಚ್ಚತನನ ಅಂತ ತೋರ್ಸಣವ. ಯಾವ ನಾಯಕರುಗಳು ಅಥವಾ ಯಾರ ರಾಜರು ಬಂದು ನಿಮ್ ಜೀವನ ಸುಧಾರ್ಸಂಗಿಲ್ಲ, ಅವ್ರನ್ನ ಕೆಲಸಗಾರ ತರ ಇಟ್ಕೋರಿ, ಅಂದಾಗ ನಿಮ್ ಬದುಕು ಸುಧಾರಿಸ್ತೈತಿ ಅಂತ ಹೇಳಾನ. ಅಲ್ಲಿ ಉಪೇಂದ್ರ ಆದ್ರೂ ಅಷ್ಟ, ಇನ್ನೊಬ್ರು ಆದ್ರೂ ಅಷ್ಟ. ಹೌದಾ? ಅವ ಇನ್ನೊಂದು ಈಗ ಸತ್ಯ ಕ್ಯಾರೆಕ್ಟರ್ ಅಂತ ಐತಿ ಅದ್ರೊಳಗ. ಅವ ಒಮ್ಮಿಗ್ಲಿ ಅದು ಗೊತ್ತಿಲ್ಲಪ್ಪ ನನಗೆ, ಒಮ್ಮಿಗ್ಲಿ ಎಲ್ಲಾ ಸರಿ ಮಾಡಿಬಿಟ್ಟ ಅನ್ನೋ ತರ ತೋರಿಸ್ತಾನವ. ಆದ್ರ ಇವ ಒಂದ್ ಮಾತು ಹೇಳಿದ್ದಕ್ಕ ಜಾತಿ ಧರ್ಮ ಅಂತ ಹೇಳಿ ಅವಂಗ ಇನ್ನೂ ತುಳಿದಿರಂಗೆ ಇಲ್ಪ. ಅವ ಏನೋ ಒಂದ್ ಹಾಶ್ ಹೊಕ್ಕಣ, ಅದು ಏನೋ ತೋರ್ಸ್ಯಾನ, ಇನ್ನೂ ತುಳಿದಿರಂಗಿಲ್ಲ. ಆಲೆ ಕಲ್ಲು ಒಯ್ಯಾಕತ್ ಬಿಡ್ತಾರ. ಅಂದ್ರ ಜಾತಿ ನಮ್ಮ ನಡುವೆ ಎಷ್ಟು ಚಂದ ಸೆನ್ಸಿಟಿವ್ ಮ್ಯಾಟರ್ ಆಗಿ ನಮ್ ಒಳಗ ಒಕ್ಕೊಂಡ್ಬಿಟ್ಟೈತಿ ಅಂತಂದ್ರ, ಜಾತಿ ವಿಷಯಕ್ ಬಂತಂದ್ರ ನಾವ್ ನಮ್ ಪ್ರಜ್ಞೆನ ಕಳ್ಕೊಂಡ್ಬಿಡ್ತೇವಿ. ನಾವ್ ಏನ್ ಮಾಡಾಕತ್ತೀವಿ ಅಂತ ಮರ್ತ್ ಬಿಡ್ತೀವಿ. ಜಾತಿ ಅಂದ್ಬಿಟ್ಲೆ ಅವ್ ನಮ್ ಜಾತಿ ಹಂಗ್ ಬೈದ, ಇವ್ ನಿಮ್ ಜಾತಿ ಹಂಗ್ ಬಂದ, ತಗೋರ್ಲೆ ಕಲ್ಲು, ಒಗಿರ್ಲೆ ಕಲ್ಲು. ಅಲ್ಲಿ ಏನೈತಿ ವಾಸ್ತವ ನೋಡಂಗ ಇಲ್ಲ. ಅದನ್ನ ಆ ಟೈಪ್ ಸೆನ್ಸಿಟಿವ್ ಆಗಿ ತೋರ್ಸ್ಯಾರ ಅವ್ರು. ಇಷ್ಟೆಲ್ಲಾ ಹೇಳೋ ನಡ್ಬರ್ಕ ಪಾಪ ಥಿಯೇಟ್ರಿಗೆ ಹೋದವ್ರಿಗೆ ಏನ್ ಎಂಟರ್ಟೈನ್ಮೆಂಟ್ ಐತಿ ಇದ್ರಾಗ? ನೋಡಪ್ಪ, ಒಂದನೇದ್ದು ಉಪೇಂದ್ರ ಅವ್ರ ಸಿನಿಮಾ ಅಂದ್ರನ ಬಾಳ ಟಿಪಿಕಲ್ ಇರ್ತಾವ, ಹೌದಾ? ಆಮೇಲೆ ಏನಿದೆ ಎಂಟರ್ಟೈನ್ಮೆಂಟ್ ಅನ್ನಕತ್ತಿರ್ಲ, ಏನ್ ಕೊರತೆ ಐತಿ? ವಿಭಿನ್ನವಾಗಿ ಹಾಡದಾವ್. ಬರೀ ಟ್ರೋಲ್ ಸಾಂಗ್ ಒಂದ ಸಾಕು, ನಾವು ಕೊಟ್ಟು ದುಡ್ಡಿಗೆ ಮೋಸ ಆಗಂಗಿಲ್ಲ. ಯಾಕಂದ್ರ ಎಷ್ಟು ಟ್ರೋಲ್ಗಳನ್ನ ಹಾಕಿ ಒಂದ್ ಹಾಡು ಮಾಡ್ಯಾರ. ಈಗ ಹಂಸಲೇಖ ಒಂದಾನೊಂದು ಕಾಲದಲ್ಲಿ ಆರಂಭ ಅಂತ ಒಂದ್ ಹಾಡು ಮಾಡಿದ್ರು. ಎಲ್ಲಾ ಪಿಕ್ಚರ್ ಹೆಸರು ಅದ್ರಾಗ ಹಾಕಿದ್ರು. ಅವಾಗೆಲ್ಲಾನು ಅದ್ಭುತ ಆವ ಅಂದ್ವಿ. ಈಗ ಎಲ್ಲಾ ಟ್ರೋಲ್ಗಳನ್ನ ಸೇರಿ ಒಂದ್ ಹಾಡು ಮಾಡ್ಯಾರ. ಅದ್ಭುತ ಅಲ್ಲನ ಅದ? ಆಮೇಲೆ ನಿಮ್ಗೇನ್ ಬೇಕು? ಕಮರ್ಷಿಯಲ್ ಫೈಟ್ ಬೇಕಾ? ಫೈಟ್ ಅದಾವಲ್ಲ. ಒಂದ್ ಹೀರೋಯಿನ್ ಬೇಕಾ? ಹೀರೋಯಿನ್ ಅದಾವಲ್ಲ. ಒಂದ್ ನಿಮ್ಗ ಹೀರೋಯಿಸಮು, ಈ ಬಿಲ್ಡಪ್, ಹೊಡೆದಾಟ, ಕಡದಾಟ ಬೇಕಾ? ಎಲ್ಲ ಐತ್ಲ ಅದ್ರಾಗ. ಮತ್ತೆ ಎಂಟರ್ಟೈನ್ಮೆಂಟ್ ಅಲ್ಲನ ಅದ? ಎಂಟರ್ಟೈನ್ಮೆಂಟ್ ಮೂಲಕ ನಿಮ್ಗೊಂದ್ ಒಳ್ಳೆ ಸಂದೇಶ ಕೊಡಾಕತ್ತಾರಲ್ಲ. ಬರೀ ಯಾಕೆ ನೀವೆಲ್ಲಾನು ತಪ್ಪು ಹುಡುಕುದ್ ಮಾಡ್ತೀರಿ? ಓ ಹಂಗನ? ಅದು ಪಾಪ ಸಾಧು ಕೊಕಿಲನ್ನ ತಗೊಂಡಾರ ಇವ್ರ. ಅಲ್ಲಿ ಜೋಕರ್ ಅಂತೇಳಿ ತೋರಿಸ್ಬಿಟ್ರ ಅವ್ನ. ಹೊಳ್ಳಿ ಜೋಕರ್ ನಿನ್ ಕೆಲಸ ಇದಲ್ಲ ಏನೋ ಹೇಳ್ತಾರ ನೋಡೋದು. ಜೋಕರ್ ನಿನ್ ಮ್ಯಾಲ ನಗಸು, ಕಾಮಿಡಿ ಮಾಡಬಾರದು, ಹಂಗ್ ಮಾಡ್ತೀನಿ ಅಂತ ಹೇಳಿ ಜೋಕರ್ ಅಂತಾರ. ಇದು ಏನರ್ಥ? ಒಬ್ಬ ಕಾಮಿಡಿಯನ್ ಕಾಮಿಡಿ ಮಾಡಲ್ದ ಏನ್ ಮಾಡ್ಬೇಕು? ಏನು ಬಕೆಟ್ ಸಿಸ್ಟಮ್ ಐತಲ್ಲ ನಮ್ದು. ಈಗ ಸರಿ ಇದ್ರೆ ಸರಿ, ತಪ್ಪಿದ್ರ ತಪ್ಪು ಅನ್ನುವಂತ ನಾವು ನಮ್ ಪ್ರಜ್ಞೆನ ಕಳ್ಕೊಂಡ್ಬಿಟ್ಟೇವಿ. ಎಲ್ಲಿ ಹೋದ್ರು ನಾವು ಅಡ್ಜಸ್ಟ್ ಆಕೇವಿ. ಆ ಪರಿಸ್ಥಿತಿಗೆ ತಕ್ಕಂಗ ಅಡ್ಜಸ್ಟ್ ಆಗ್ಬಿಡುದು, ಅಂದ್ರೆ ಜೋಕರ್ ಆಗ್ಬಿಡುದು. ಈ ಜೋಕರ್ ಆಗು ವ್ಯವಸ್ಥೆ ಹಿಂಗಿರಬಾರ್ದು ಅನ್ನೋದನ್ನ ಅವ್ರು ಆ ರೀತಿ ತೋರ್ಸಾರ. ಅಲ್ಲೂ ಈಗ ಆಡಮ್ ಇವ್ದು ಹೇಳಿದಪ್ಪ ಕತಿನ, ಎಲ್ಲಾ ಓಕೆ. ಆಕಿ ಸೇಬು ಹಣ್ಣು ತಿಂದು ಬಿಟ್ಲೆ ಏನೋ ಆತ ಅನ್ನರ್ಗತೆ ಯಾಕೆ ಇದು ಮಾಡ್ತಾನ? ಸೇಬು ಹಣ್ಣು ತಿನ್ನು ತಪ್ಪನ ಆಕಿ? ಸೇಬು ಹಣ್ಣು ತಿನ್ನು ತಪ್ಪಲ್ಲ, ತಿನ್ಬೇಡ ಅಂದಿನ್ ತಿನ್ನು ತಪ್ಪು. ಅಂದ್ರ ಈಗ ನಮ್ ತಂದೆ ತಾಯಿ ಗುರುಗಳು ನಮ್ ಸೊಸೈಟಿ ಹೇಳ್ತಿರ್ತೈತಿ, ಇದನ್ ಮಾಡ್ಬೇಡೋ ಅಂತ ಹೇಳಿ. ಅದನ್ನ ನಾವು ಯಾವಾಗ ಮಾಡ್ತೇವ್ ನೋಡು, ಅಲ್ಲಿಂದ ಜೀವನ ಸರ್ವನಾಶದ ಕಡೆ ಹೋಗ್ತೈತಿ ಅಂತ ಹೇಳಿ. ಉದಾಹರಣೆ, ಗುಟ್ಕಾ ತಿನ್ಬೇಡಪ್ಪ ಚಲೋ ಅಲ್ಲ ಅಂತಾರ, ನೀವು ಗುಟ್ಕಾನ ತಿಂತೀರಿ. ಶರೆ ಕುಡಿಬೇಡ ಅಂತೀವಿ, ಅಂದ ತಕ್ಷಣ ನೀವು ಶರೆನ ಕುಡಿತೀರಿ. ಅಂದ್ರ ಮಾಡ್ಬೇಡ ಅಂದಿದ್ದನ್ನ ಮಾಡ್ತೇವಲ್ಲ, ಅದು ತಪ್ಪು, ಅದು ಸರ್ವನಾಶದ ಕಡೆ ಒಯ್ತೈತಿ ಅಂತ ಅರ್ಥ. ಬಾಳ ಸಿಂಪಲ್ ಐತಿ. ನನಗೆ ಇನ್ನೊಂದು ಕ್ವಶನ್ ಐತಿ. ಅದು ಬಾಳೆಹಣ್ಣು ಸೀನ್ ಐತಿ ನೋಡು ಒಂದ. ವಾರ್ನರ್ ಬಿಟ್ಟಾಗಿಂದ ನನ್ ತಲಿ ಗಿರ್ರ ಬಂದಿತ್ತು. ಅದ್ರ ಮ್ಯಾಗ ರಕ್ತದ ಕಲಿ ಇರ್ತತಿ, ಒಂದ್ 4-5 ಮಂದಿ ತೋಳಾಕ್ ಬಡದಾಡ್ತಾರ. ಏನದ? ಒಳ್ಳೆನ ತಡಿ 45,000 ಕೋಟಿ ಸ್ಯಾಂಕ್ಷನ್ ಆಗೈತಿ ಅಂತೇಳಿ
ಬ್ಯಾಕ್ ಗ್ರೌಂಡ್ನಾಗ ವಾಯ್ಸ್ ಬರ್ತೈತಿ. ಅದ್ ಯಾಕ ಹೆಂಗ ಅದನ್ನ ರಿಲೇಟ್ ಮಾಡ್ಯಾರ ಗೊತ್ತಿಲ್ಲಪ್ಪ ನನಗೆ. ಅದು ಬಹಳ ಸಿಂಪಲ್ ಐತಿ. ನೀನೊಂದಿಟ್ಟು ಈ ನ್ಯೂಸ್ ಅಪ್ಡೇಟ್ನಾಗ ಇದ್ದೆ ಅಂದ್ರೆ ಪಟ್ನ ಗೊತ್ತಾಗತ್ತೆ. ಏನಂದ್ರ ಟೇಪ್ಡ್ ಬನಾನಾ ಅಂತ ಹೇಳಿ ಒಂದು ಆರ್ಟ್ ಎಕ್ಸಿಬಿಷನ್ಯಾಗ ಬರೇ ಒಂದು ಬಾಳೆಹಣ್ಣನ್ನ ಗೋಡೆಗೆ ನಿಂದಿರ್ಸಿ ಒಂದು ಟೇಪ್ ಹಚ್ಚಿದ್ದ. ಈ ಕಿಡ್ನಾಪ್ ಮಾಡೋ ಮುಂದೆ ಹಿಂಗ ಮುಖಕ್ಕೆ ಹಚ್ತಾರಲ್ಲ ಬಾಯಿಗೆ, ಅಂತದೊಂದು ಟೇಪ್ ಹಚ್ಚಿದ್ದ. ಅದು 40-50 ಕೋಟಿಗೆ ಸೇಲ್ ಆತ. ಅದನ್ನ ನಾವು ತಗೊಂಡು ಆ ಬಾಳೆಹಣ್ಣು ತಿಂದ. ಇಷ್ಟ ಅಂದ್ರ ಒಬ್ಬ ಶ್ರೀಮಂತ 40-50 ಕೋಟಿ ಫನ್ನಿಗಂತ ಹೇಳಿ ಖರ್ಚು ಮಾಡಿ ಒಂದು ಬಾಳೆಹಣ್ಣು ತಿಂತಾನ. ಆದ್ರೆ ಒಬ್ಬ ಬಡವ ರಕ್ತ ಸುರಿಸಿ ಒಂದು ಬಾಳೆಹಣ್ಣು ತಿನ್ನುವಂತ ಪರಿಸ್ಥಿತಿ ಬರ್ತೈತಿ ಅನ್ನೋದನ್ನ ಮಾರ್ಮಿಕವಾಗಿ ಅವ್ರು ಹೇಳ್ಯಾರ. ಓ ಹಂಗನ. ಇವು ಬಾಳ ವಿಷಯ ಐತಿ ಬಿಡಪ್ಪ ಇದ್ರೊಳಗ. ನಾವ ಏನ ಸುಮ್ಮ ತಲಿ ಕೆಡ್ಸ್ಕೊಂಡು ತಲಿ ಹಾಪಾಗೋಂಗ್ ನೋಡೇವಿ ಅದನ್ನ. ನೋಡ, ಪ್ರತಿಯೊಂದು ಫ್ರೇಮ್ ಪ್ರತಿಯೊಂದು ಸೀನ್ಯಾಗು ಒಂದೊಂದು ಮೀನಿಂಗ್ ಇಟ್ಟಾರ. ಮಾತಾಡ್ಕೊಂತ ಹೋದ್ರ ಇದು ಒಂದು ದಿನಾನ ಸಾಲಂಗಿಲ್ಲ. UI ಬಗ್ಗೆ ಕೂತು ಆರಾಮ್ ಯೋಚನೆ ಮಾಡು, ಒಂದೊಂದನ್ನ ಡಿಕೋಡ್ ಮಾಡು, ಆಮ್ಯಾಗ ನಿನಗ ಫೋಕಸ್ ಮಾಡು, ಅರ್ಥ ಆಗ್ತೈತಿ. ಇಲ್ವಾ ದೋಸ್ತ, ಇದು ಒಮ್ಮೆ ನೋಡಿದ್ರ ಅರ್ಥ ಆಗೋದಲ್ಲ. ನಡಿ ಇನ್ನೊಮ್ಮೆ ಹೋಗಿ ಬರೋಣ ನಡಿ. ನಡಿ ಹೋಗು ನಡಿ.